ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಸುದೇವ ಕುಟುಂಬದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇವತ್ತು ಮತ್ತು ನಾಳಿನ ಸಂಚಿಕೆಯಲ್ಲಿ ವಂಶಿ ಮತ್ತು ಸ್ವಾತಿಯ ಒಂದು ಫಸ್ಟ್ ನೈಟ್ಗೆ ಎಲ್ಲರೂ ಸಹ ಸಿದ್ಧ ಮಾಡಿಟ್ಟಿದ್ದಾರೆ. ಆದರೆ ವಂಶಿ ಮತ್ತು ಸ್ವಾತಿ ಎಷ್ಟು ನೀಟಾಗಿ, ಎಷ್ಟು ಸ್ನೇಹಭರಿತವಾಗಿ ಅವರು ಕಿತ್ಲಾಡ್ಕೊಂಡಿದ್ರು ಅವ್ರ ನಡುವೆ ಯಾವುದೇ ರೀತಿ ಪ್ರಸ್ತ ಆಗಲ್ಲ. ಅದ್ರ ಬದಲು ನಿತಿನ್ ಬರೆದಿರೋ ಮಿಸ್ ಯು ಅನ್ನೋ ಒಂದು ಲೆಟ್ರು ಸ್ವಾತಿ ಕೈಗೆ ಸಿಗುತ್ತೆ. ಈಗ ಸ್ವಾತಿ ನಿತಿನ್ ಹತ್ರ ಮಾತಾಡೋಕ್ಕೆ ಹೋಗ್ತಾ ಇದ್ದಾರೆ. ನೋಡೋಣ ಬನ್ನಿ, ಈಗ ಸ್ವಾತಿ ಮತ್ತು ನಿತಿನ್ ಮಾತಾಡ್ತಾರ. ವಂಶಿಗೆ ಇವರಿಬ್ಬರು ಪ್ರೀತಿ ವಿಚಾರ ಗೊತ್ತಾಗುತ್ತಾ? ಸೊ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಸ್ವಾತಿಗೆ ನಿತಿನ್ ಪ್ರೀತಿ ಅರ್ಥ ಆಗುತ್ತಾ? ಇವತ್ತಿನವರೆಗೂ ವಿಡಿಯೋಗಳು ಬರ್ತಿರ್ಲಿಲ್ಲ, ಇನ್ನು ಮುಂದೆ ವಿಡಿಯೋ ಬರುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿ ಮತ್ತು ನಮ್ಮ ಸ್ವಾತಿ ಇಬ್ಬರು ಫಸ್ಟ್ ನೈಟ್ಗೆ ರೆಡಿ ಮಾಡಿರ್ತಾರೆ. ಸ್ವಾತಿನ ನೋಡ್ತಿದ್ದಂಗೆ ವಂಶಿ ಫುಲ್ಲು ಕಳೆದೋಗ್ತಾರೆ ಅಂತ ಅನ್ಕೋತಾರೆ. ಆದರೆ ನಮ್ಮ ವಂಶಿ ಸ್ವಾತಿನ ನೋಡ್ತಿದ್ದಂಗೆ ಜಗಳ ಶುರುವಚ್ತಾರೆ. ಅಲ್ಲ, ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ, ತಾತ ಅಜ್ಜಿಗೆ ಹೇಳಿ ಏನೋ ಒಂದು ಹುಷಾರಿಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡು ಅಂದರೆ ಆರಾಮಾಗಿ ಹಾಲು ತಾಂಡು ರೆಡಿ ಮಾಡ್ಕೊಂಬಂದ್ಬಿಟ್ಟಿದ್ಯಲ್ಲ, ಏನು ಅನ್ಸಲ್ವಾ ನಿನಗೆ ಅಂತೇಳ್ಬಿಟ್ಟು ವಂಶ ಕೇಳ್ತಾರೆ. ಯಾಕೆ ನಿಮ್ಮ ತಾತ ಅಜ್ಜಿಗೆ ನೀವು ಹೇಳಿ, ಬೇಕಿದ್ರೆ ನಿಮಗೆ ಹುಷಾರಿಲ್ಲ ಅಂತ ಹೇಳ್ಕೊಳ್ಳಿ, ನನ್ನ ಹತ್ರ ಯಾಕೆ ಮಾತಾಡ್ತಿದ್ರೆ ಇಷ್ಟೊಂದೆಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಏನೋ ನನಗೇನೋ ಅನಿಸ್ತಾ ಇದೆ, ನಿಮಗೆ ಫಸ್ಟ್ ನೈಟ್ ಇಷ್ಟ ಅಂತ ಅಂದಾಗ ನೋಡಿ, ಈ ರೀತಿ ಎಲ್ಲ ಮಾತಾಡಬೇಡಿ. ಈ ರೀತಿ ಮಾತಾಡೋಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ, ಆಯಿತಾ? ನಮ್ದೇನಿದ್ರು 2 ತಿಂಗಳು ಮದುವೆ ಅಷ್ಟೇ. ಆ ಕಾಂಟ್ರಾಕ್ಟ್ ಮುಗಿದ್ಮೇಲೆ ನನ್ನ ಪಾಡೋಂಗೆ ನಾನು ಹೋಗ್ತೀನಿ, ನೀವು ಯಾರೋ ನಾನು ಯಾರೋ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಗೊತ್ತು ಆದ್ರೂ ಈ ತಾತ ಅಜ್ಜಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಇವತ್ತು ನಿನ್ನನ್ನು ಈ ರೂಮಲ್ಲಿ ಸಹಿಸ್ಕೋಬೇಕಲ್ಲ, ಅದೇ ನನ್ನ ಕಷ್ಟ ಅಂದಾಗ ನನಗೂ ಏನು ನಿಮ್ಮ ಜೊತೆ ಬಂದು ಈ ರೂಮಲ್ಲಿ ಕುತ್ಕೊಂಡು ಮಲ್ಕೋಬೇಕು ಅಂತ ಏನು ಆಸೆ ಇಲ್ಲ, ಆಯಿತಾ? ನಿಮ್ಮ ಜೊತೆ ಇರೋಕ್ಕೆ ನನಗೂ ಕಷ್ಟನೇ ಅಂತೇಳ್ಬಿಟ್ಟು ಸ್ವಾತಿನೂ ಸಹ ಜಗಳ ಆಡ್ತಿರ್ತಾಳೆ. ಅಷ್ಟರಲ್ಲಿ ರಾಗಿಣಿ ಒಂದು ಆ ಲೆಟರ್ನ ಬರೆದು ಐ ಮಿಸ್ ಯು ಅಂತೇಳ್ಬಿಟ್ಟು ಸ್ವಾತಿ ಕಡೆಗೆ ಕಳಿಸ್ತಾಳೆ. ಇನ್ನು ನಿತಿನೂ ಸಹ ತುಂಬ ಬೇಜಾರಲ್ಲಿ ಆ ಕಡೆ ಗಾರ್ಡನಲ್ಲಿ ಓಡಾಡ್ತಿರ್ತಾರೆ. ಆ ಲೆಟರ್ ನೋಡಿದ ತಕ್ಷಣ ಸ್ವಾತಿಗೆ ಐ ಮಿಸ್ ಯು ಅಂತ ಇದೆಯಲ್ಲ, ಯಾರು ಇದನ್ನ ಕಿಟಕಿಯಿಂದ ಎಸ್ತಿರೋದು ಅಂತ ಹೇಳ್ಬಿಟ್ಟು ನೋಡಿದಾಗ ಅಲ್ಲಿ ನಿತಿನ್ ಇರ್ತಾರೆ. ನಿತಿನ್ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಾ, ನನಗೆ ಮದುವೆ ಆಗಿದೆ ಅಂತ ಗೊತ್ತಾದ್ಮೇಲೂ ನಿತಿನ್ ನನ್ನೇ ಪ್ರೀತಿ ಮಾಡ್ತಾ ಇದ್ದಾರಾ ಅಂದ್ಬಿಟ್ಟು ಸ್ವಾತಿಗೆ ಒಂದು ಸ್ವಲ್ಪ ಡೌಟ್ ಆಗುತ್ತೆ. ಆದರೆ ನಿತಿನ್ ತುಂಬ ನಿಯತ್ತಾಗಿ ಪ್ರೀತಿ ಮಾಡ್ತಾ ಇರ್ತಾರೆ ಸ್ವಾತಿ ಮೇಲೆ ಯಾವುದೇ ರೀತಿ ಅವ್ರಿಗೆ ಕೋಪ ಇರಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಪ್ರೀತಿ ಕಳ್ಕೊಂಡಿರೋ ನೋವಿರುತ್ತೆ ಅಷ್ಟೇ. ಆದರೆ ಸ್ವಾತಿಗೆ ನಿತಿನ್ನು ಅವತ್ತು ರಾಗಿಣಿ ಜೊತೆ ಮದುವೆ ಆದ್ರಲ್ಲ, ಅವ್ರು ನನಗೆ ರಾಗಿಣಿ ಜೊತೆ ಮದುವೆ ಮಾಡ್ಕೊಳಕ್ಕೆ ಹೋಗಿದ್ರಲ್ಲ, ಮೋಸ ಮಾಡಿದ್ದಾರೆ. ಅವ್ರ ಪ್ರೀತಿನ ನಾನು ಯಾವತ್ತೂ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನಮ್ಮ ಸ್ವಾತಿ ಮನಸ್ಸಲ್ಲಿ ಅದು ಕೂತ್ಕೊಬಿಟ್ಟಿದೆ. ಇನ್ನು ಐ ಮಿಸ್ ಯು ಅಂತ ಬರೆದ್ಮೇಲೆ ಈ ನಿತಿನ್ಗೆ ನಾನು ಸರಿಯಾಗಿ ಕ್ಲಾಸ್ ತೊಗೊಳ್ಲೇಬೇಕು. ಅಲ್ಲ, ಇವ್ರು ಯಾಕೆ ನನ್ನ ಹಿಂದೆ ಓಡಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಾದರೂ ಗೊತ್ತಾದರೆ ಹೀಗೆ ನಮ್ಮ ಮೇಲೆ ಗಾಸಿಪ್ಗಳನ್ನ ಆ ಪರಶು ಉಂಟು ಮಾಡಿದ್ದಾನೆ. ಈಗ ಇದೆಲ್ಲ ಗೊತ್ತಾದ್ರೆ ಇನ್ನೇನೇನು ಆಗ್ಬೋದು, ತಾತಾಜಿ ಗೊತ್ತಾಗ್ಬಿಟ್ರೆ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಮಿಂಟ್ಲು ಏನು ಹಂಗೆ ಮಾಡ್ತಾ ಇದೆಯಾ ಅಂದಾಗ ಏನೂ ಇಲ್ಲ ಅಂದಾಗ ಮತ್ತೆ ಇನ್ನೇನು ಹೋಗಿ ಆಚೆ ಮಲಿಕ ಹೋಗು ಅಂದಾಗ ನಾನೀಗ ಆಚೆ ಹೋದ್ರೆ ನಿಮ್ಮ ತಾತಾಜಿಗೆ ಡೌಟ್ ಬರುತ್ತೆ ಅಂದ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಡೌಟ್ ಬಂದರೂ ಪರವಾಗಿಲ್ಲ, ನಿನ್ನ ಈ ರೂಮಾಗೆ ಸಹಿಸ್ಕೊಳಕ್ಕೆ ನನ್ನ ಕೈ ಸಾಧ್ಯ ಇಲ್ಲ ಅಂದ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಬಿಡಿ, ನಾನು ಹೋಗ್ತೀನಿ ಅಂದಾಗ ಸರಿ ಆಯಿತು, ಒಂದು ಮೂಲೆಯಲ್ಲಿ ಬಿದ್ಗೋ ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಇನ್ನು ನಿತಿನ್ಗೆ ಎಷ್ಟು ನೋವಾಗ್ತಿರುತ್ತೆ. ರಾಗಿಣಿ ಏನಾದರೂ ಮಾಡಿ ಇವರಿಬ್ರನ್ನ ತಡಿಬೇಕು, ಇವರಿಬ್ರು ಫಸ್ಟ್ ನೈಟ್ ಆಗಬಾರ್ದು. ನಿತಿನ್ಗಂತೂ ಇವಳು ಸಿಕ್ಕಿಲ್ಲ, ಓಕೆ, ಆದರೆ ವಂಶಿ ಜೊತೆ ಇವಳು ಫಸ್ಟ್ ನೈಟ್ ಆದರೆ ಇಡೀ ಆಸ್ತಿಗೆ ಇವಳೇ ಮಹಾರಾಣಿ ಆಗ್ಬಿಡ್ತಾಳೆ. ನಮ್ಮ ಅಪ್ಪನ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಸಾಧ್ಯನೇ ಇಲ್ಲ, ಇವರಿಬ್ರು ಫಸ್ಟ್ ನೈಟ್ ಆಗಬಾರ್ದು. ಅತ್ತೆ, ನೀವೇನೇನೆಲ್ಲ ಪ್ಲಾನ್ ಮಾಡಿ ಇದಕ್ಕೆ ಔಷಧಿ ಕೊಟ್ಟಿದ್ದೀರ, ಸೊ ಅದೆಲ್ಲ ನನಗೆ ಗೊತ್ತಿಲ್ಲ ಇರ್ಬೋದು, ಆದರೆ ಇವ್ರು ಫಸ್ಟ್ ನೈಟ್ ಆಗಬಾರ್ದು ಅಂತೇಳ್ಬಿಟ್ಟು ಈ ರಾಗಿಣಿ ಪ್ಲಾನ್ ಮಾಡ್ತಿರ್ತಾಳೆ. ಇನ್ನು ಹಾಲು ತಂದಿರೋ ಸ್ವಾತಿ ಹಾಲನ್ನ ಇಟ್ಟಿರ್ತಾಳೆ. ವಂಶಿ ಇದ್ದನು, ಹೆಂಗೋ ಹಾಲು ತಂದಿದ್ಯಾ, ಹಾಲು ಕುಡ್ದು ಮಲ್ಕೊಳ್ಳೋದು ಉತ್ತಮ ಅಂತೇಳ್ಬಿಟ್ಟು ಹಾಲನ್ನ ಕುಡ್ದೇ ಬಿಡ್ತಾರೆ. ಇನ್ನು ಹಾಲಿಗೆ ಪೌಡ್ರನ್ನ ಮಿಕ್ಸ್ ಮಾಡಿರ್ತಾಳೆ ಈ ರಾಧೆ ತಂಗಿ. ಅದು ನಮ್ಮ ವಂಶಿಗೆ ಏನು ಗೊತ್ತಿರುತ್ತೆ. ಅದನ್ನು ಕುಡಿದ್ಮೇಲೆ ವಿಚಿತ್ರವಾಗಿ ಆಡ್ತಿರ್ತಾರೆ. ಯಾಕೆ ಈ ರೀತಿ ಎಲ್ಲ ಆಡ್ತಾ ಇದ್ದಾರೆ, ಅಲ್ಲ ಈ ಸ್ವಾತಿ ಸುಮ್ಮನೆ ಆಚೆ ಹೋಗಿ ಯಾಕೆ ಮಲಗ್ತೆ, ಎಲ್ಲೇ ಮಲಗು ಅಂತೇಳ್ಬಿಟ್ಟು ವಿಚಿತ್ರವಾಗಿ ಮಾತಾಡ್ತಿರ್ತಾರೆ. ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತೇಳ್ಬಿಟ್ಟು ಸ್ವಾತಿ ಕೇಳಿದಾಗ ಈ ಹಾಲಲ್ಲಿ ಏನೋ ಇದೆ, ಇಷ್ಟು ಕಿಕ್ ಹೊಡಿತಿದೆ ಅಂದ್ಬಿಟ್ಟು ವಂಶಿ ಹೇಳ್ತಿರ್ತಾರೆ. ಒಟ್ಟಿನಲ್ಲಿ ಈ ರಾಧೆ ತಂಗಿಗೆ ಸ್ವಾತಿ ಮತ್ತು ವಂಶಿದು ಫಸ್ಟ್ ನೈಟ್ ಆಗೋಗ್ಲಿ, ಅದರಿಂದ ನಮ್ಮ ನಿತಿನ್ನ ಇವಳು ದೂರ ಆಗ್ತಾಳೆ. ನಿತಿನಿಂದ ದೂರ ಆಗಬೇಕು ಅಂದರೆ ಇದೇ ಗುಡ್ ಐಡಿಯಾ ಅಂತೇಳ್ಬಿಟ್ಟು ಅವಳು ಮಾಡಿರ್ತಾಳೆ. ಆದರೆ ವಂಶಿ ಅವರ ಒಂದು ದಾರಿನ ತಪ್ತಾರ, ವಂಶಿ ನಮ್ಮ ಸ್ವಾತಿ ಜೊತೆ ಫಸ್ಟ್ ನೈಟ್ ಮಾಡ್ಕೋತಾರ, ಅವರ ಲಿಮಿಟ್ನ ಅವರು ಮೀರ್ತಾರ. ನನ್ನ ಪ್ರಕಾರ ವಂಶಿ ಅವರು ಯಾವುದೇ ರೀತಿ ಲಿಮಿಟ್ನ ಮೀರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೀರಿದ್ರು ವಂಶಿ ಮತ್ತು ಸ್ವಾತಿ ಅವರಿಬ್ರು ಜೋಡಿ ಆಗ್ತಾರೆ. ಆದರೆ ನಿತಿನ್ಗೆ ಅನ್ಯಾಯ ಆಗಬಾರ್ದು ಅಂದರೆ ಈ ಒಂದು ಫಸ್ಟ್ ನೈಟ್ ಖಂಡಿತವಾಗ್ಲೂ ಆಗಲ್ಲ. ಯಾಕೆಂದರೆ ಸ್ವಾತಿ ಒಂದು ಕಂಡೀಷನ್ ಮೇಲೆ ಮದುವೆ ಆಗಿರುವಂಥದ್ದು, ಹಂಗಾಗಿ ಸ್ವಾತಿ ಆ ಕಂಡೀಷನ್ ಮೇಲೆ ನಿಂತಿದ್ದಾರೆ. ಇನ್ನು ನಿತಿನ್ ಹತ್ರ ಹೋಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಇನ್ನು ಆ ಕಡೆ ಗೀತಾ ಈ ಮೇಘನ್ಗೆ ಸಿಕ್ಕಾಬಡೆ ಬೈಕೊಂಡು ನನ್ನ ಮಾತಿಗೆ ಬೆಲೆನೇ ಇಲ್ಲ, ಅವಳಿಗೆ ಸೀರೆ ತಗೊಂಡೋಗಿ ಕೊಡಕ್ಕೆ ಹೋಗಿದೆಯಲ್ಲೇ, ಅವಳೀಗ ದೊಡ್ಡ ಮನೆ ಸೊಸೆ, ಈ ಸೀರೆಗಳನ್ನ ಅವಳು ಮೂಸ್ತಾಳ, ನಮ್ಮಂಥ ಬಡವ್ರ ಬಗ್ಗೆ ಅವಳು ಯೋಚನೆ ಮಾಡದೆ ಹೋದಾಗೆ ಗೊತ್ತಾಗಬೇಕಾಯ್ತು. ಅಮ್ಮ ನಿನ್ಗಿನ್ನೂ ಯಾಕಿದೆಲ್ಲ ಅರ್ಥ ಆಗಲ್ಲ ಅಂದ್ಬಿಟ್ಟು ಈ ಗೀತಾ ಹೇಳ್ತಿರ್ತಾಳೆ. ನನಗೆ ಗೊತ್ತಿಲ್ಲ ಕಣೆ, ಅವಳು ಇಷ್ಟು ಬೇಗ ಚೇಂಜ್ ಆಗ್ತಾಳೆ, ನಮ್ಮನೆ ಜವಾಬ್ದಾರಿನ ತಗೋತಾಳೆ ಅಂತ ನಾನು ಅಂದ್ಕೊಂಡಿದ್ರೆ ಅವಳು ಇಷ್ಟು ಬೇಗ ಚೇಂಜ್ ಆಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಕಣೆ. ತವ್ರ ಮನೆಯಿಂದ ಈ ಒಂದು ಶಾಂತಿ ಮುಹೂರ್ತಕ್ಕೆ ಸೀರೆ ಕೊಡಬೇಕು ಅಂತ ನಾನು ಅಂದ್ಕೊಂಡ್ರೆ ಈ ಮೇಘ
ತಗೊಂಡೋಗಿ ಈ ಸೀರೆ ಕೊಡೋಕೆ ಹೋದಾಗ ಅವಳು ಇಸ್ಕೊಳ್ಳಿಲ್ಲ ಅನ್ನೋದು ನಂಬಕ್ಕೆ ಆಗ್ತಿಲ್ಲ ಅಂದ್ಬಿಟ್ಟು ಆ ಪದ್ಮ ಹೇಳ್ತಿರ್ತಾರೆ. ಅಜ್ಜಿ ಇದ್ದವರು ನನಗೆ ಯಾಕೋ ಇದನ್ನು ನಂಬಕ್ಕೆ ಆಗ್ತಿಲ್ಲ, ನಮ್ಮ ಸ್ವಾತಿ ಹಿಂಗೆಲ್ಲ ಮಾಡ್ತಾಳೆ ಅಂದರೆ ಖಂಡಿತ ನಂಬಕ್ಕಾಗಲ್ಲ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಜ್ಜಿ ನಿಮ್ಗೆ ಯಾವಾಗಲೂ ನಿಮ್ಮ ಮೊಮ್ಮಗಳ ಕಡೆಗೆ ಮಾತಾಡ್ತಾ ಇರಿ. ಅಲ್ಲ ಕಡೆ ಮೇಘ, ನೀನು ಯಾರು ಹೇಳಿ ಕೇಳಿ ಸೀರೆ ತಗೊಂಡೋಗಿ ಕೊಟ್ಟೆ ಅಂತ ಹೇಳ್ಬಿಟ್ಟು ಗೀತಾ ಬೈತಾ ಇರ್ತಾರೆ. ಇನ್ನು ಸ್ವಾತಿಗೆ ಆ ಸೀರೆ ನಮ್ಮ ನಿತಿನ್ ಅವರು ಕೊಟ್ಟಿರ್ತಾರೆ. ಆ ಸೀರೆನ ತಗೊಂಡಾದಾಗ ನನಗೆ ಆ ನಿತಿನ್ ಅವ್ರ ಪ್ರೀತಿನೂ ಬೇಡ, ಅವ್ರು ನನಗೆ ಮಾಡಿರೋ ಮೋಸದ ಮುಂದೆ ಅವ್ರು ಕೊಟ್ಟಿರೋ ಸೀರೆನ ನಾನು ತೊಗೋಬೇಕಾ? ಖಂಡಿತ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾಳೆ. ಮೇಘಂಗೂ ಅದೇ ಬೇಕಾಗಿರುತ್ತೆ. ಯಾಕೆಂದರೆ ನಿತಿನು ಸ್ವಾತಿ ಕೊಟ್ಟಿರೋ ಸೀರೆನ ಅವಳು ಪಡ್ಕೊಳ್ಳೋಕ್ಕೆ ಈ ಒಂದು ನಾಟಕನ ಆಡಿರ್ತಾಳೆ. ನಿತಿನ್ ಮೇಲೆ ಮೇಘಗೆ ತುಂಬಾ ಪ್ರೀತಿ ಇರುತ್ತೆ. ಹಾಗಾಗಿ ಇವಳಿಗೆ ಈ ಸ್ವಾತಿ ಅವ್ರ ಜೊತೆ ಮದುವೆ ಆಗಿದ್ರೆ ತುಂಬಾ ಖುಷಿ ಇರುತ್ತೆ. ಯಾಕೆಂದರೆ ನಿತಿನ್ ನನಗೆ ಸಿಗ್ತಾನಲ್ಲ ಅನ್ನೋ ಒಂದು ಸ್ವಾರ್ಥ. ಇನ್ನು ಮೇಘಗೆ ಕ್ಲಾಸ್ನ ತಗೊಂಡ್ಮೇಲೆ ನಾನೇನು ಬೇಕು ಅಂತ ತಾಂಡೋಗಿರಲಿಲ್ಲ, ಎಲ್ಲ ಮನೇಲಿ ಮಾತಾಡ್ತಿದ್ರಲ್ಲ ಅದಕ್ಕೆ ಕೊಡೋಣ ಅಂತ ತಾಂಡೋದೆ. ಅದಕ್ಕೆ ಅವಳು ಈ ರೀತಿ ಅಂದ್ಬಿಡೋದ, ನನಗೆ ಸೀರೆನೂ ಬೇಡ, ನಿಮ್ಮ ಇಷ್ಟು ಚೀಪ್ನೆಸ್ ಅಂತ, ನನಗೆ ಅವಳು ಈ ಥರ ಬದಲಾಗಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾಟಕದ ಮೇಲೆ ನಾಟಕ ಕತೆಗಳನ್ನ ಕಟ್ಟಿರ್ತಾಳೆ. ಇನ್ನು ಈ ಕಡೆ ಗೀತಾ ಮನೆಯವ್ರಿಗೆಲ್ಲ ಸ್ವಾತಿ ಮೇಲೆ ಮತ್ತೆ ಒಂದಷ್ಟು ಕೋಪ ಜಾಸ್ತಿ ಆಗುತ್ತೆ. ಆದರೆ ಸ್ವಾತಿಗೆ ಬರೀ ಮನೆದೇ ಚಿಂತೆ ಆಗಿರುತ್ತೆ. ನಾನು 2 ತಿಂಗಳು ಯಾವಾಗ ಮುಗಿಯುತ್ತೋ ಈ ಒಂದು ವಿಚಾರನ ನಾನು ಯಾವಾಗ ಮನೆ ಹತ್ರ ಹೇಳ್ತೀನೋ, ನನಗೆ ಈ ಮದುವೆನೂ ಬೇಡ, ಇವ್ರ ಮನೆ ದೊಡ್ಡ ಮನೆ ಸವಾಸನೂ ಬೇಡ ಅಂತ ಹೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿದ್ರೆ ನಿತಿನ್ಗೆ ಏನಾಗಿದೆ, ಅವ್ರು ಯಾಕೆ ನನ್ನನ್ನು ಮರಿತಾ ಇಲ್ಲ, ಅವ್ರು ಮಾಡಿರೋ ಮೋಸ ಅವ್ರಿಗೆ ಗೊತ್ತಿಲ್ವಾ, ಮೋಸ ಮಾಡಿದ್ರು ನನ್ನೇ ಪ್ರೀತಿ ಮಾಡೋ ಅವಶ್ಯಕತೆ ಏನಿದೆ ಅಂದ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಿರ್ತಾಳೆ. ಈಗ ನಿತಿನ್ ಹತ್ರ ಸ್ವಾತಿ ಏನು ಮಾತಾಡ್ತಾರೆ, ಅವ್ರ ಮದುವೆ ಬಗ್ಗೆ ಹೇಳ್ಕೋತಾರ ನನಗೆ ಮದುವೆ ಆಗಿಲ್ಲ ಅಂತ, ನಿತಿನ್ ಪ್ರೀತಿಗೆ ಒಂದು ಬೆಲೆ ಸಿಗುತ್ತಾ, ಇಲ್ಲ ವಂಶಿ ಜೊತೆನೇ ಜೀವನನ ಮುಂದುವರಿಸ್ತಾರ, ಅದು ಸಹ ನೋಡೋಣ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.